ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಡಗೇರಿ. ಉತ್ತರ ಕರ್ನಾಟಕದ ಶಿಖರ, ಉತ್ತರ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಬೆಳಗಾವಿಯ ಸುವರ್ಣಸೌಧ. ಆದರೆ ಕಳೆದ 2 ತಿಂಗಳಿನಿಂದ ಸತತ ಸುರಿಯುತ್ತಿರುವ ಮಳೆಯಿಂದಾಗಿ ಸುವರ್ಣಸೌಧ ಕಳೆಗುಂದುತ್ತಿದೆ. ಶ್ವೇತವರ್ಣದಿಂದ ಪಾಚಿಗಟ್ಟಿದ ಹಸಿರು ಬಣ್ಣಕ್ಕೆ, ಕೆಂಪು ಮಿಶ್ರಿತ ಹಸಿರು ಬಣ್ಣಕ್ಕೆ ತಿರುಗುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳಬಹುದು. ಸುಮಾರು 500 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಿದ ಬೆಳಗಾವಿ ತಾಲೂಕಿನ ಹಲಗ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಸುವರ್ಣಸೌಧ ಕಳೆಗುಂದುತ್ತಾ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಗಿರುವಂಥ ಈ ಪಾಚಿಗಟ್ಟಿದಂಥ ಮೇಲೆ ಏನು ಒಂದು ಶ್ವೇತವರ್ಣದಿಂದ ಕಂಗೊಳಿಸುತ್ತಿದ್ದ ಸುವರ್ಣಸೌಧ, ಶಕ್ತಿಸೌಧದ ಕಟ್ಟಡವನ್ನು ಇನ್ನಾದರೂ ಅದರ ಸೂಕ್ತ ಕ್ರಮವಾಗಿ ಸೂಕ್ತ ನಿರ್ವಹಣೆ ಮಾಡಿ ಅದರ ಒಂದು ಕಳೆಯನ್ನು ಇನ್ನೂ ಹೆಚ್ಚಿಸಬೇಕಂತ ಜನಸಾಮಾನ್ಯರ ಒಂದು ಅಳಲು ಅಂತಲೇ ಹೇಳ್ಬೋದು. ಬಿಳಿ ಬಣ್ಣದಿಂದ ಪಾಚಿಗಟ್ಟಿದ ಹಸಿರು ಬಣ್ಣಕ್ಕೆ ತಿರುಗಿದೆ ಸುವರ್ಣಸೌಧ. ಬೆಳಗಾವಿ ಸುವರ್ಣಸೌಧ ವಿಧಾನಸೌಧ ನಿರ್ವಹಣೆಗೆ ನಿರ್ಲಕ್ಷ್ಯ. ಶ್ವೇತವರ್ಣದಿಂದ ಕೆಂಪು ಮಿಶ್ರಿತ ಹಸಿರು ಬಣ್ಣಕ್ಕೆ ತಿರುಗಿದ ಸುವರ್ಣಸೌಧ. ಬೆಳಗಾವಿ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಪಾಚಿಗಟ್ಟಿದ ಸುವರ್ಣಸೌಧ. ಸಹಜ ಸೌಂದರ್ಯ ಕಳೆದುಕೊಳ್ಳುತ್ತಿದೆಯಾ ಉತ್ತರ ಕರ್ನಾಟಕದ ಶಕ್ತಿಸೌಧ. ಬೆಳಗಾವಿ ತಾಲೂಕಿನ ಹಲಗ ಬಸ್ತವಾಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಸುವರ್ಣಸೌಧ ನಿರ್ವಹಣೆ ಕೊರತೆಯಿಂದಾಗಿ ಸೊರಗಿದ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರವಾದ ಸುವರ್ಣ ವಿಧಾನಸೌಧ. ಸತತ 2 ತಿಂಗಳ ಮಳೆಯಿಂದ ಪಾಚಿಗಟ್ಟಿದ ಸುವರ್ಣಸೌಧ. ನಿರ್ವಹಣೆ ಇಲ್ಲದೆ ಸುವರ್ಣಸೌಧ ವಿಧಾನಸೌಧದ ಕಟ್ಟಡ ಹೊರಭಾಗದಲ್ಲಿ ಕೆಂಪು ಮಿಶ್ರಿತ ಹಸಿರು ಪಾಚಿ ಕಟ್ಟುತ್ತಿದೆ. ಹಸಿರು ಬಣ್ಣಕ್ಕೆ ತಿರುಗಿರುವ ಸುವರ್ಣಸೌಧ ನಿರ್ವಹಣೆಯನ್ನು ಮಾಡದ ಬೆಳಗಾವಿಯ ಜಿಲ್ಲಾಡಳಿತ. ಸತತ ಮಳೆಯಿಂದ ಸೌಧದ ಕಂಬಗಳು, ಚಾವಣಿಗಳು, ಹೊರಗಿನ ಗೋಡೆಗಳಿಗೆ ಹಸಿರು ಪಾಚಿ. ಉತ್ತರ ಕರ್ನಾಟಕದ ಜನರ ಧ್ವನಿಯಾಗಬೇಕೆಂದು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಈ ಒಂದು ಸೌಧ ನಿರ್ಮಿಸಿದ್ದೇ ಸಾಧನೆ ಎಂಬಂತಿರುವ ಸರ್ಕಾರಗಳು ಪ್ರತಿ ವರ್ಷ ಸುವರ್ಣಸೌಧದ ನಿರ್ವಹಣೆಗೆ 4 ಕೋಟಿಗೂ ಹೆಚ್ಚು ಅನುದಾನ ಮೀಸಲಿಟ್ಟರೂ ಕೂಡ ಅದರ ಅನುದಾನವನ್ನು ಸದ್ಬಳಕೆಯಾಗುತ್ತಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನ ಇದನ್ನು ಬಿಟ್ಟರೆ ಇನ್ನು ಯಾವುದೇ ಒಂದು ನಿರ್ವಹಣೆಯನ್ನೇ ಕಾಣ್ತಾ ಇಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಗಿರುವಂಥ ಈ ನಿರ್ವಹಣೆಯನ್ನು ಸರಿಪಡಿಸಬೇಕೆಂದು